ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. KCET ಆಪ್ಷನ್ ಎಂಟ್ರಿ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಕೆಲವರು ಆಲ್ರೆಡಿ ಆಪ್ಷನ್ ಎಂಟ್ರಿ ಮಾಡಿರ್ಬೋದು, ಇನ್ನು ಕೆಲವರು ಆಪ್ಷನ್ ಎಂಟ್ರಿ ನಿಧಾನಕ್ಕೆ ಮಾಡೋದಂತ ವೆಯ್ಟ್ ಮಾಡ್ತಿರ್ಬೋದು. ಸೊ ಯಾರೂ ಹೊರೆಯೋಗೋ ಅವಶ್ಯಕತೆ ಇಲ್ಲ. ಆಪ್ಷನ್ ಎಂಟ್ರಿಗೆ ಇನ್ನೂ 4-5 ಡೇಸ್ ಇದೆ ಗ್ಯಾಪು. ಸೊ ಇನ್ನೂ ಟೈಮ್ ಇದೆ, ಭಾಳ ಟೈಮ್ ಇದೆ. ಸೊ ನೀವು ನಿಧಾನಕ್ಕೆ ಆಪ್ಷನ್ ಎಂಟ್ರಿನ ಮಾಡ್ಬೋದು. ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ತುಂಬ ಸ್ಟೂಡೆಂಟ್ಸು ಲಾಸ್ಟ್ ಇಯರೆಲ್ಲ ನೋಡಿದ್ದೀನಿ. ಸೊ ಈ ಒಂದು ಸಣ್ಣ ಸಣ್ಣ ಮಿಸ್ಟೇಕ್ಸಿಂದ ಅವ್ರಿಗೆ ಕಾಲೇಜ್ ಸಿಗದೇ ಇರ್ಬೋದು, ಅಥವಾ ಅವ್ರು ಎಕ್ಸ್ಪೆಕ್ಟ್ ಮಾಡಿರೋ ಕಾಲೇಜು ಸಿಗದೇ ಇರ್ಬೋದು. ಅಂದರೆ ಅವ್ರ ರ್ಯಾಂಕ್ ಚೆನ್ನಾಗಿದ್ರು ಕೂಡ ಈ ರೀತಿ ಸಣ್ಣ ಸಣ್ಣ ಮಿಸ್ಟೇಕ್ಸಿಂದ ಕಾಲೇಜು ಅಲಾಟ್ ಆಗೋಲ್ಲ ಅಂಥ ಸ್ಟೂಡೆಂಟ್ಸು ನೋಡಿದ್ದೀನಿ. ಸೊ ಆ ಮಿಸ್ಟೇಕ್ಸ್ ಏನು, ನಿಮ್ಮ ರ್ಯಾಂಕು 1000 ಇರ್ಬೋದು, 10,000 ಇರ್ಬೋದು, 1 lakh 2 lakh ಎಷ್ಟೇ ಇದ್ರೂ ಈ ಒಂದು ಮಿಸ್ಟೇಕ್ಸ್ನ ಮಾಡಿದ್ರೆ ನಿಮಗೆ ಕಾಲೇಜ್ ಸಿಗೋಲ್ಲ. ಸೊ ಎಫೆಕ್ಟಿವ್ ಆಗಿ ಆಪ್ಷನ್ ಲಿಸ್ಟ್ನ ನೀವು ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಮಿಸ್ಟೇಕ್ಸ್ ಜೊತೆಗೆ ಒಂದು ಸ್ಯಾಂಪಲ್ ಆಪ್ಷನ್ ಕ್ರಿಯೇಟ್ ಮಾಡಿ ತೋರಿಸ್ಕೊಡ್ತೀನಿ. ಸೊ ಯಾರೋ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು, ಆದ್ದರಿಂದ ವಿಡಿಯೋನ 1.5x ಸ್ಪೀಡ್ನ ಚೇಂಜ್ ಮಾಡ್ಕೊಂಡು ನೋಡಿ. ಸೊ ಭಾಳ ಇನ್ಫಾರ್ಮೇಟಿವ್ ಆಗಿರುತ್ತೆ ವಿಡಿಯೋ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ಮತ್ತು ಈಗ ಆಪ್ಷನ್ ಎಂಟ್ರಿ ಲಿಂಕು ಕರೆಕ್ಟಾಗಿ ವರ್ಕ್ ಆಗ್ತಾಯಿದೆ. ಸೊ ನೀವು ಆಪ್ಷನ್ ಎಂಟ್ರಿನ ಈಸಿಯಾಗಿ ಮಾಡ್ಕೋಬೋದು. ಆಪ್ಷನ್ ಎಂಟ್ರಿ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಇನ್ನು ಡೈರೆಕ್ಟಾಗಿ ತುಂಬ ಸ್ಟೂಡೆಂಟ್ಸು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಮಿಸ್ಟೇಕ್ಸ್ ಮಾಡುವಂಥದ್ದು ಇಲ್ಲೇ. ಏನು ಅಂತ ಹೇಳಿದ್ರೆ, ಆಲ್ಮೋಸ್ಟು ಎಲ್ಲ ಸ್ಟೂಡೆಂಟ್ಸು ನೀವು ಕಾಲೇಜ್ನ ಆ್ಯಡ್ ಮಾಡ್ತೀರಾ. ಆದರೆ ಈಗ ಕೆಲವೊಬ್ಬರು ಸ್ಟೂಡೆಂಟ್ಸ್ ಮೈಂಡ್ಸೆಟ್ ಯಾವ ರೀತಿ ಇರುತ್ತೆ ಅಂದರೆ ಅವ್ರಿಗೆ ನಾಲೆಡ್ಜ್ ಇರೋಲ್ಲ. ಅವ್ರು ತಪ್ಪು ಅಂತ ಹೇಳೋಕ್ಕಾಗ್ತಾಯಿಲ್ಲ. ಸೊ ಅವ್ರಿಗೆ ನಾಲೆಡ್ಜ್ ಇರೋಲ್ಲ. ಅವಾಗ ಏನು ಮಾಡ್ತಾರೆ ಅವರು, ಸೊ ಅವರ ರ್ಯಾಂಕು ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಅವರ ರ್ಯಾಂಕು ಒಂದು 20,000 ಇತ್ತು ಅಂತ ಹೇಳಿದ್ರೆ 20K. ಸೊ 20K ಹತ್ತಿದ್ರೆ ಯಾವ ಕಾಲೇಜ್ ಇದೆ, ಬರೀ ಅಷ್ಟು ಕಾಲೇಜ್ನ ಮಾತ್ರ ಆ್ಯಡ್ ಮಾಡ್ತಾರೆ. ಅಂದರೆ ಈಗ ಅವ್ರಿಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಕಾಲೇಜ್ ಬೇಕಾಗಿರುತ್ತೆ. ಸೊ ಅದೊಂದೇ ಕಾಲೇಜ್ನ ಆ್ಯಡ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಆ ಕಾಲೇಜ್ ಸಿಗಲಿಲ್ಲ ಅಂತ ಹೇಳಿದ್ರೆ ಅವ್ರು ಪೂರ್ತಿ ಕಂಪ್ಲೀಟ್ ಆಪ್ಷನ್ ಎಂಟ್ರಿಯಿಂದ ಎಕ್ಸಿಟ್ ಆಗಬೇಕಾಗುತ್ತೆ. ಸೊ ಈಗ ಮಾಕ್ ರೌಂಡ್ ಅಂತ ನಿಮಗೆ ನೆಕ್ಸ್ಟು ಕಾಲೇಜ್ನ ಆ್ಯಡ್ ಮಾಡ್ಬೋದು. ಬಟ್ ಅದಾದಮೇಲೆ ಕಾಲೇಜ್ನ ಆ್ಯಡ್ ಮಾಡೋದು ತುಂಬ ಕಷ್ಟ. ಆದ್ದರಿಂದ ಇವಾಗ ಈ ರೀತಿ ಮಿಸ್ಟೇಕ್ಸ್ನ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಆಪ್ಷನ್ ಎಂಟ್ರಿ, ಸ್ಯಾಂಪಲ್ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ. ಮತ್ತು ತುಂಬ ಸ್ಟೂಡೆಂಟ್ಸು ಕಾಲೇಜ್ ಲಿಸ್ಟನ್ನು ಮಾಡ್ತಾರೆ, ಆದರೆ ಯಾವ ರೀತಿ ಮಾಡಬೇಕು, ಕಾಲೇಜ್ ಲಿಸ್ಟು ಯಾವ ರೀತಿ ವರ್ಕ್ ಆಗುತ್ತೆ ಆಪ್ಷನ್ ಎಂಟ್ರಿಲಿ, ಅಂದರೆ ನಿಮಗೆ ಕಾಲೇಜ್ ಲಿಸ್ಟ್ ಪ್ರಕಾರ ಯಾವ ರೀತಿ ಅಲಾಟ್ಮೆಂಟ್ ಆಗುತ್ತೆ, ಇದ್ರ ಬಗ್ಗೆ ಒಂದಷ್ಟು ಡೌಟ್ಸ್ ಇರುತ್ತೆ ನಿಮಗೆ. ಸೊ ಅದ್ರ ಬಗ್ಗೆ ಹೊರೆಯೋಗೋ ಅವಶ್ಯಕತೆ ಇಲ್ಲ, ಸಿಂಪಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟು, ನೀವು ಆಪ್ಷನ್ ಎಂಟ್ರಿನ ಡೈರೆಕ್ಟಾಗಿ ಪೋರ್ಟಲಲ್ಲಿ ಮಾಡೋದು ಬದಲು ನೀವು ಮೊದಲೇ ಒಂದು ಪೇಪರಲ್ಲಿ ನಿಮ್ಮ ಆಪ್ಷನ್ ಎಂಟ್ರಿನ ಬರೆದು ರೆಡಿ ಮಾಡಿ ಇಟ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಡೈರೆಕ್ಟಾಗಿ ನೀವು ಪೋರ್ಟಲಲ್ಲಿ ಮಾಡಿದ್ರೆ ಪ್ರಾಬ್ಲಮ್ ಏನೂ ಇಲ್ಲ. ಬಟ್ ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿನ ಮಾಡಬೇಕು. ಅದಕ್ಕೆ ನೀವು ಒಂದ್ಸಲಿ ಬುಕ್ಕಲ್ಲಿ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಯಾವುದೇ ರೀತಿ ಡೌಟ್ಸ್ ಇರೋಲ್ಲ. ಸೊ ಏನಾದರೂ ಮಿಸ್ಟೇಕ್ಸ್ ಆದರೆ ಬುಕ್ಕಲ್ಲೇ ಆಗುತ್ತೆ, ನೀವು ಆಪ್ಷನ್ ಎಂಟ್ರಿಲಿ ಮಿಸ್ಟೇಕ್ಸ್ನ ಮಾಡೋದಕ್ಕೆ ಹೋಗೋಲ್ಲ. ಸೊ ಆದ್ದರಿಂದ ನೀವು ಆಪ್ಷನ್ ಎಂಟ್ರಿನ ಫಸ್ಟು ಬುಕ್ಕಲ್ಲಿ ಮಾಡಿ, ಆಮೇಲೆ ಆಪ್ಷನ್ ಎಂಟ್ರಿ ಪೋರ್ಟಲಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ನೆಕ್ಸ್ಟು, ಈಗ ನಿಮಗೆ ಗೊತ್ತಿರ್ಬೋದು, ಈಗ ಜಸ್ಟ್ ಇದು ಮಾಕ್ ರೌಂಡು. ಅಂದರೆ ನಿಮಗೆ ಈ ಕಾಲೇಜ್ ಏನು ಸಿಗುತ್ತೆ ಇದು ಪಕ್ಕಾ ಗ್ಯಾರಂಟಿ ಅಲ್ಲ. ಸೊ 90% ಇದೇ ಕಾಲೇಜ್ ಫಸ್ಟ್ ರೌಂಡಲ್ಲಿ ಸಿಗುತ್ತೆ. ಬಟ್ 100% ಹೇಳೋಕ್ಕಾಗಲ್ಲ. ಅಕಸ್ಮಾತು ನೀವು ಫಸ್ಟು ಈಗ ಯಾರೆಲ್ಲ ಮಿಸ್ಟೇಕ್ಸ್ನ ಮಾಡ್ತೀರಾ, ನಿಮಗೆ ಒಂದು ಎಕ್ಸ್ಟ್ರಾ ಚಾನ್ಸ್, ಅಂದರೆ ನಿಮಗೆ ಮತ್ತೆ ಟೈಮ್ನ ಕೊಡ್ತಾರೆ. ನಿಮಗೆ ಮತ್ತೆ ಕಾಲೇಜ್ನ ಆ್ಯಡ್ ಮಾಡೋಕ್ಕೆ ಫಸ್ಟ್ ರೌಂಡ್ ಆದಮೇಲೆ ಯಾವುದೇ ರೀತಿ ಟೈಮ್ ಇರೋಲ್ಲ. ಆದ್ದರಿಂದ ಇದನ್ನು ಟ್ರಯಲ್ ಆ್ಯಂಡ್ ಎರರ್ ರೀತಿ ಯೂಸ್ ಮಾಡ್ಕೋಬೇಕು. ನೀವು ಆಪ್ಷನ್ ಎಂಟ್ರಿನ, ಈಗ ನಿಮಗೆ ಒಂದು ಡೌಟ್ ಇರುತ್ತೆ, ನನಗೆ ಈ ಕಾಲೇಜ್ ಸಿಗುತ್ತಾ ಸಿಗಲ್ವಾ ನನ್ನ ರ್ಯಾಂಕಿಗೆ ಅಂತ ಡೌಟ್ ಇದ್ದರೆ ಈ ರೌಂಡಲ್ಲಿ ನೀವು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಕಾಲೇಜ್ ಸಿಗುತ್ತಾ ಸಿಗಲ್ವಾ ಅಂತ ಸ್ಯಾಂಪಲ್ ಆಪ್ಷನ್ ಎಂಟ್ರಿನ ನೀವು ಕ್ರಿಯೇಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮಾಕ್ ರೌಂಡಲ್ಲಿ ಆ ಕಾಲೇಜ್ ಸಿಗುತ್ತಾ ಸಿಗಲ್ವಾ ಅಂತ. ಸೊ ಆದ್ದರಿಂದ ಇದನ್ನು ಟ್ರಯಲ್ ಆ್ಯಂಡ್ ಎರರ್ ರೀತಿ ಯೂಸ್ ಮಾಡ್ಕೊಳ್ಳಿ ಮಾಕ್ ರೌಂಡ್ನ. ತುಂಬ ಸ್ಟೂಡೆಂಟ್ಸ್ಗೆ ಇದೊಂದು ಲೆಸನ್ ಅಂತ ಹೇಳ್ಬೋದು. ಯಾಕಂದರೆ ಫಸ್ಟ್ ಟೈಮ್ ನೀವು ಮಾಡ್ತಿರೋದು ಅರ್ಥ ಆಗುತ್ತೆ. ಸೊ ಫಸ್ಟ್ ಟೈಮ್ ಮಾಡೋದ್ರಿಂದ ಬಹಳಷ್ಟು ಮಿಸ್ಟೇಕ್ಸ್ನ ಮಾಡ್ತೀರಾ ಅನ್ನೋದ್ರಿಂದನೇ ಅವರು ಪ್ರತಿ ವರ್ಷ ಇದೇ ರೀತಿ ಮಾಕ್ ರೌಂಡ್ ಅಂತ ಮಾಡ್ತಿರೋದು. ಸೊ ಅದೇ ರೀತಿ ಈ ವರ್ಷವೂ ಮಾಕ್ ರೌಂಡ್ನ ಮಾಡಿದ್ದಾರೆ. ಸೊ ಲಾಸ್ಟ್ ಡೇಟು July 18 ತನಕ ಇದೆ. ನೀವು ಆದಷ್ಟು ಬೇಗ ಆಪ್ಷನ್ ಎಂಟ್ರಿ ಲಿಸ್ಟ್ನ ರೆಡಿ ಮಾಡ್ಕೊಳ್ಳಿ. ಇನ್ನೂ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನೂ ಭಾಳಷ್ಟು ಟೈಮ್ ಇದೆ. ಸೊ ಬೇಗ ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳಿ. ಸೊ ಇದು ಜಸ್ಟು ಟ್ರಯಲ್ ಆ್ಯಂಡ್ ಎರರ್ ಅನ್ನೋ ರೀತಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ನೆಕ್ಸ್ಟು, ಕೊನೆಯದಾಗಿ ಮೇಯ್ನಾಗಿ ನೀವು ಯಾವುದರ ಬೇಸಸ್ ಮೇಲೆ ಆಪ್ಷನ್ ಎಂಟ್ರಿನ ಮಾಡಬೇಕು ಅಂತ ಹೇಳಿದ್ರೆ, ಲಾಸ್ಟ್ ಇಯರ್ ಕಟ್ ಆಫ್ನ ನೋಡ್ಕೊಂಡು ನೀವು ಆಪ್ಷನ್ ಎಂಟ್ರಿನ ಮಾಡಬೇಕು. ಸೊ ಲಾಸ್ಟ್ ಇಯರ್ ಕಟ್ ಆಫಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ನಿಮ್ಮ ರ್ಯಾಂಕು ಒಂದು 30K ಇತ್ತು ಅಂತ ಹೇಳಿದ್ರೆ ಲಾಸ್ಟ್ ಇಯರ್ ಕಟ್ ಆಫಲ್ಲಿ 31K ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಆರಾಮಾಗಿ ಸಿಗುತ್ತೆ. ಆ ಕಾಲೇಜು 31K 32K ಇತ್ತು ಅಂತ ಹೇಳಿದ್ರೆ ಆ ಕಾಲೇಜ್ ಆರಾಮಾಗಿ ಸಿಗುತ್ತೆ. ಸೊ ಇಂಥ ಕಾಲೇಜ್ನ ನೀವು ಕೊನೆಯಲ್ಲಿ ಹಾಕಬೇಕು. ಫಸ್ಟ್ ಯಾವ ಕಾಲೇಜ್ನ ಆ್ಯಡ್ ಮಾಡಬೇಕು,
ಫಸ್ಟು 20 to 30K ಅಂದರೆ ಈಗ 10ಇಂದನೇ ಸ್ಟಾರ್ಟ್ ಮಾಡಿ. 10K ನೀವು 1Kಯಿಂದ ಅಂದರೆ 1,000ದಿಂದನೂ ಕಾಲೇಜ್ ಲಿಸ್ಟ್ನ ಅಂದರೆ ರ್ಯಾಂಕ್ ಕಟ್ ಆಫ್ ಇರುತ್ತಲ್ಲ ಅದನ್ನು 1,000ದಿಂದನೂ ಆ್ಯಡ್ ಮಾಡ್ಬೋದು. ನೀವು ಎಷ್ಟು ಕಾಲೇಜ್ನಾರು ಆ್ಯಡ್ ಮಾಡ್ಬೋದು. ಸೊ ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಿದಷ್ಟು ನಿಮಗೆ ಬೆನಿಫಿಟ್. ಹಂಗನ್ಬಿಟ್ಟು ನಿಮ್ಮ ರ್ಯಾಂಕು 1,00,000 ಇದ್ದು ನೀವು ಜಸ್ಟ್ ಬರೀ 20,000 ತನಕ ಕಾಲೇಜ್ ಲಿಸ್ಟ್ನ ಆ್ಯಡ್ ಮಾಡಿದ್ರೆ ವೇಸ್ಟು. ಸೊ ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಲಿಸ್ಟ್ನ ರೆಡಿ ಮಾಡಬೇಕಾಗುತ್ತೆ. ನೆಕ್ಸ್ಟು ಈಗ ಒಂದು ಸ್ಯಾಂಪಲ್ ಆಪ್ಷನ್ ಎಂಟ್ರಿನ ಮಾಡಿ ತೋರಿಸ್ಕೊಡ್ತೀನಿ ನೋಡಿ, ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು ಅಂತ. ಸೊ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರುತ್ತೆ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡೋದು ಅಂತ. ನಿಮ್ಗೆ ಏನೇ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಮೊದಲನೇದಾಗಿ ಈಗ ಯಾರ್ದೋ ಒಬ್ಬ ಸ್ಟೂಡೆಂಟು ರ್ಯಾಂಕು ಫಾರ್ ಎಕ್ಸಾಂಪಲ್ ಹೇಳ್ತಿರೋದು ನಾನು. ಫಾರ್ ಎಕ್ಸಾಂಪಲ್ ಅವರ ರ್ಯಾಂಕು ಒಂದು 30K ಇದೆ ಅಂತ ಅಂದ್ಕೊಳ್ಳಿ. 30K ಇದೆ. ಸೊ ನಾನಾಗಿದ್ದರೆ ಏನು ಮಾಡ್ತಿದ್ದೆ, 3 ಕ್ಯಾಟಗರಿ ಮಾಡ್ಕೊತೀನಿ. ಫಸ್ಟ್ ಕ್ಯಾಟಗರಿ ನನಗೆ ಆ ಕಾಲೇಜು ಸಿಗೋದು ಡೌಟು ನನಗೆ. ನೆಕ್ಸ್ಟು 90% ಚಾನ್ಸಸ್ ಇದೆ. ಸೊ ಕಾಲೇಜ್ ಸಿಗೋದು 90% ಚಾನ್ಸ್ ಇದೆ. ನೆಕ್ಸ್ಟು 100% ಕಾಲೇಜ್ ಸಿಕ್ಕೇ ಸಿಗುತ್ತೆ. ಕೊನೆಯಲ್ಲಿ ಆ್ಯಡ್ ಮಾಡೋದು 100% ಕಾಲೇಜು ಸಿಕ್ಕೇ ಸಿಗುತ್ತೆ. ಸೊ ಈ ರೀತಿ 3 ಕ್ಯಾಟಗರಿನ ನಾನು ಆಪ್ಷನ್ ಎಂಟ್ರಿ ಮಾಡಿದರೆ ನಾನು ಈ ರೀತಿಯೇ ಮಾಡ್ತಾ ಇರೋದು. ಸೊ ನಮ್ಮ ಸ್ಟೂಡೆಂಟ್ಸ್ಗೂ ಗೊತ್ತಿರುತ್ತೆ, ಅಂದರೆ ಯಾರೆಲ್ಲ ಗೈಡೆನ್ಸ್ ತೊಗೊತಾ ಇದ್ದಾರೆ ನಮ್ಮ ಕಡೆಯಿಂದ ಅವ್ರಿಗೆ ನಾನು ಇದೇ ರೀತಿ ಮಾಡಿಕೊಡ್ತಾ ಇರೋದು. ಸೊ ನಿಮಗೆ ಇಲ್ಲಿ ಫಸ್ಟ್ ರೌಂಡಲ್ಲಿ 3 ಕ್ಯಾಟಗರಿ ಮಾಡ್ಕೊಳ್ಳಿ. ಅಂದರೆ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ 3 ಕ್ಯಾಟಗರಿ ಏನು, ಫಸ್ಟಲ್ಲಿ ನಿಮಗೆ ಆ ಕಾಲೇಜು ಸಿಗಲ್ಲ ಅಂದರೆ ಡೌಟ್ ಇದೆ, ನಿಮಗೆ ಸಿಕ್ಕಿದ್ರು ಸಿಗ್ಬೋದು ಬಟ್ 100% ಇಲ್ಲ. ಸೆಕೆಂಡ್ ಕ್ಯಾಟಗರಿಲಿ 90% ಚಾನ್ಸ್ ಇದೆ. ಈಗ ನಿಮ್ಮ ರ್ಯಾಂಕು 30K ಇದೆ, ಆ ಕಾಲೇಜ್ ಕಟ್ ಆಫು ಅರೌಂಡ್ 28K 29K ಅಥವಾ 30K ಇದ್ರೂ ನಿಮಗೆ ಇಂಥ ಕಾಲೇಜ್ನ ಮಿಡಲಲ್ಲಿ ಆ್ಯಡ್ ಮಾಡಬೇಕು. ನೆಕ್ಸ್ಟು ಕೊನೆಯಲ್ಲಿ ನಿಮ್ಮ ಗೊತ್ತಿರುತ್ತೆ ನಿಮಗೆ 100% ಆ ಕಾಲೇಜ್ ಸಿಗುತ್ತೆ ಅಂತ. ಯಾವಾಗ ಗೊತ್ತಾಗೋದು, ನೀವು ಕಟ್ ಆಫ್ನ ಕರೆಕ್ಟಾಗಿ ಅನಲೈಸ್ ಮಾಡಿದಾಗ. ಸೊ ಕಟ್ ಆಫಲ್ಲಿ ನೀವು ಜಸ್ಟು ಲಾಸ್ಟ್ ಇಯರ್ ಕಟ್ ಆಫ್ ನಿಮಗೆ ಬೇಕು ಅಂತ ಹೇಳಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಸೊ ಒಂದು ಕ್ಯಾಟಗರಿ ವೈಸು ಕಟ್ ಆಫ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಭಾಳಷ್ಟು ಸ್ಟೂಡೆಂಟ್ಸ್ ಯೂಸ್ ಮಾಡಿಕೊಂಡು ಅವರ ಆಪ್ಷನ್ ಎಂಟ್ರಿ ಲಿಸ್ಟ್ನ ರೆಡಿ ಮಾಡ್ತಾಯಿದ್ದಾರೆ. ಸೊ ನೀವು ಅದನ್ನು ಯೂಸ್ ಮಾಡಿಕೊಂಡು ಈಗ ನಿಮ್ಮ ರ್ಯಾಂಕು 30K ಇದೆ ಅಲ್ವಾ, ಅರೌಂಡು 20K ತನಕ ಫಸ್ಟು ಕಾಲೇಜ್ನ ಆ್ಯಡ್ ಮಾಡಿ. ಅದಾದಮೇಲೆ ನೆಕ್ಸ್ಟು 30K to 40 ನೀವು ನೆಕ್ಸ್ಟು ಸೆಕೆಂಡ್ ಕ್ಯಾಟಗರಿಯಲ್ಲಿ ಆ್ಯಡ್ ಮಾಡಿ. ನೆಕ್ಸ್ಟು ಕೊನೆಯದಾಗಿ 40 to 50K. ಸೊ ಈ ರೀತಿ 3 ಕ್ಯಾಟಗರಿನ ಮಾಡ್ಕೋಬೇಕಾಗುತ್ತೆ ನೀವು. ಸೊ 3 ಕ್ಯಾಟಗರಿ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಲಿಸ್ಟ್ನ ರೆಡಿ ಮಾಡ್ತು ಅಂತ ಹೇಳಿದ್ರೆ ನಿಮಗೆ ಯಾವುದೇ ರೀತಿ ಅಂದರೆ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ, ನಿಮಗೆ ಕಾಲೇಜು ನಿಮ್ಗೆ ಬೇಕಾಗಿರೋ ಕಾಲೇಜ್ ಸಿಗದೇ ಇರ್ಬೋದು ಅಥವಾ ಕಾಲೇಜ್ ಅಲಾಟ್ ಆಗದೇ ಇರ್ಬೋದು. ಈ ರೀತಿ ಒಂದು ಮಿಸ್ಟೇಕ್ಸು ನಿಮ್ಮ ಕಡೆಯಿಂದ ಆಗೋಲ್ಲ. ಆದ್ದರಿಂದ ನೀವು ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಬೇಕಾಗುತ್ತೆ. ಸೊ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಫಸ್ಟು 3 ಕ್ಯಾಟಗರಿ ಮಾಡಿ, ಹೀಗೆ ಹೇಳಿದ್ನಲ್ಲ ಇದು 3 ಕ್ಯಾಟಗರಿ ಮಾಡಿಕೊಂಡು ಫಸ್ಟು ನಿಮಗೆ ಗೊತ್ತಾಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಒಂದ್ಸಲ ಬುಕ್ಕಲ್ಲಿ ಬರೆದು ರೆಡಿ ಮಾಡ್ಕೊಳ್ಳಿ ಯಾವ ರೀತಿ. ಫಸ್ಟು ನನಗೆ ಈ ಕಾಲೇಜು ಡೌಟು ಸಿಗೋದು. ಸೊ ಸೆಕೆಂಡ್ ರೌಂಡು ಥರ್ಡ್ ರೌಂಡಲ್ಲಿ ಸಿಕ್ಕಿದ್ರು ಸಿಗ್ಬೋದು ಬಟ್ 90% ಡೌಟು. ಅಂಥ ಕಾಲೇಜ್ನ ಟಾಪಲ್ಲಿ ಇಡಿ. ಈಗ RV ಕಾಲೇಜು ಮತ್ತು ದಯಾನಂದ ಸಾಗರ್, ಅಂಬೇಡ್ಕರ್, ಮೈಸೂರಲ್ಲಿ SJC, NI, ವಿದ್ಯಾವರ್ಧಕ ಇಂಥ ಕಾಲೇಜು ಟಾಪಲ್ಲಿ ಬರುತ್ತೆ. ಸೊ ಇಂಥ ಕಾಲೇಜ್ನ ನೀವು ಟಾಪಲ್ಲಿ ಇಡಿ. ನಿಮ್ಗೆ ಸಿಗದೇ ಇರಲಿ, ನೀವು ಟಾಪಲ್ಲಿ ಇಡಬೇಕು ಇಂಥ ಕಾಲೇಜ್ನ. ಸೊ ನೆಕ್ಸ್ಟು ನಿಮ್ಮ ರ್ಯಾಂಕ್ಗೆ ಹತ್ರ ಇರೋ ಕಾಲೇಜ್ನ ಮಿಡಲಲ್ಲಿ ಆ್ಯಡ್ ಮಾಡಿ. ಅದಾದಮೇಲೆ ನಿಮಗೆ ಕೊನೆಯಲ್ಲಿ ಯಾವ ಕಾಲೇಜು ನಿಮಗೆ ಕನ್ಫರ್ಮಾಗಿ ಸಿಗುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ಅಂಥ ಕಾಲೇಜ್ನ ನೀವು ಕೆಳಗಡೆ ಆ್ಯಡ್ ಮಾಡಬೇಕು. ನಿಮಗೆ ಏನಾಗುತ್ತೆ ಗೊತ್ತಾ, ಈಗ ಯಾವುದೋ ಒಂದು ಕಾಲೇಜ್ನ ಆ್ಯಡ್ ಮಾಡಿರ್ತೀರ, RV, SJC, NI, VVC ಮತ್ತು ಅಂಬೇಡ್ಕರ್ ಕಾಲೇಜು ಮತ್ತು ನಿಟ್ಟೆ ಮೀನಾಕ್ಷಿ ಕಾಲೇಜು. ಸೊ ಈ ರೀತಿ ನೀವು ಕಾಲೇಜ್ ಲಿಸ್ಟ್ನ ರೆಡಿ ಮಾಡಿರ್ತೀರ. ಸೊ ನಿಮಗೆ ಫಸ್ಟ್ ರೌಂಡಲ್ಲಿ ಏನಾಗುತ್ತೆ, ಈ NI ಕಾಲೇಜ್ ಅಲಾಟ್ ಆಗುತ್ತೆ. ಸೊ NI ಕಾಲೇಜ್ ಅಲಾಟ್ ಆದಾಗ ಏನಾಗುತ್ತೆ, ನೀವು ಆ ಕಾಲೇಜು ನಿಮ್ಗೆ ಇಷ್ಟ ಇದೆ ಬಟ್ ನೀವು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿ SJE ಪಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀರಾ. ಆವಾಗ ಏನಾಗುತ್ತೆ, ನೀವು ಇದನ್ನು ಹೋಲ್ಡಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ಹೋಲ್ಡಲ್ಲಿ ಇಟ್ಕೊತೀರ ಇದನ್ನು. ಸೊ ಇದನ್ನು ಹೋಲ್ಡಲ್ಲಿ ಇಟ್ಕೊಂಡಾಗ ಇದೆಲ್ಲ ಕಾಲೇಜು ಡಿಲೀಟ್ ಆಗುತ್ತೆ. ನಿಮ್ಗೆ ಈ ಕೆಳಗಡೆ ತೋರಿಸ್ತೀನಲ್ಲ, ಇದೆಲ್ಲ ಕಾಲೇಜು ಡಿಲೀಟ್ ಆಗುತ್ತೆ. ನೆಕ್ಸ್ಟು ಸೆಕೆಂಡ್ ರೌಂಡ್ ಕ್ಯಾರಿ ಆಗೋದು ಯಾವುದು, ಬರೀ ಜಸ್ಟು ಇದು 3 ಕಾಲೇಜ್ ಮಾತ್ರ ಕ್ಯಾರಿ ಆಗುತ್ತೆ. ಇದು ಹೋಲ್ಡಲ್ಲಿರುತ್ತೆ. ನೆಕ್ಸ್ಟ್ ರೌಂಡಲ್ಲಿ ಇದು ಸಿಕ್ಕಿದ್ರೆ ಸಿಗ್ಬೋದು, ಇದು ಹೋಲ್ಡಲ್ಲಿರುತ್ತೆ. ಇದು ಸಿಗಲಿಲ್ಲ ಅಂತ ಹೇಳಿದ್ರೂ ಈ ಕಾಲೇಜು ಹೋಲ್ಡಲ್ಲಿರುತ್ತೆ ನಿಮಗೆ.
ಸೊ ಈ ಕಾಲೇಜು ಓಲ್ಡಲ್ಲಿರುತ್ತೆ. ಈ ಕಾಲೇಜ್ಗೆ ನೀವು ಸೆಕೆಂಡ್ ರೌಂಡಲ್ಲಿ ಹೋಗಿ ಅಡ್ಮಿಷನ್ ಆಗ್ಬೋದು. ಇದೆರಡು ಕಾಲೇಜು ನಿಮ್ಮ ಅಕಸ್ಮಾತ್ ನೆಕ್ಸ್ಟ್ ರೌಂಡ್ಗೂ ನೀವು ಹೋಗ್ತೀರಾ ಅಂತಂದರೆ ನೆಕ್ಸ್ಟು ಇದು ಹೋಲ್ಡಲ್ಲಿ ಇರಲ್ಲ, ಈ ಕಾಲೇಜು ನೆಕ್ಸ್ಟ್ ರೌಂಡ್ ಕೆರಿ ಆಗುತ್ತೆ. ಸೊ ಇದು ಓಲ್ಡಲ್ಲಿದ್ದು ಇದು ನೆಕ್ಸ್ಟ್ ರೌಂಡ್ ಕೆರಿ ಆಗುತ್ತೆ. ಇದೆಲ್ಲ ಕಾಲೇಜು ಡಿಲೀಟ್ ಆಗುತ್ತೆ. ಸೊ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಸೊ ನಿಮ್ಗೆ ಆಪ್ಷನ್ ಎಂಟ್ರಿ ಬಗ್ಗೆ ಏನೇ ಡೌಟ್ಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಮತ್ತು ಆಪ್ಷನ್ ಎಂಟ್ರಿ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.